ಹೆಂಗಸರಿಗೆ ಸಂಭೋಗ ಮಾಡುವ ಬಯಕೆ ಆದಾಗ ಈ 3 ಸೂಚನೆಗಳನ್ನು ಕೊಡುತ್ತಾರೆ. ಸ್ನೇಹಿತರೆ, ಪ್ರಪಂಚದಲ್ಲಿರುವ ಎಲ್ಲ ಜೀವಿಗಳಲ್ಲಿಯೂ ಕಾಮ ಅನ್ನೋದು ಪ್ರಕೃತಿದತ್ತವಾಗಿ ಉಚಿತವಾಗಿ ಬಂದಂತಹ ಒಂದು ವರವಾಗಿದ್ದು, ಈ ಕಾಮದ ಬಯಕೆಯನ್ನು ತೀರಿಸಿಕೊಳ್ಳುವ ಬಯಕೆ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ಈ ಮನುಷ್ಯನಾದವರಿಗೂ ಕಾಮದ ಆಸೆ ಇದ್ದೇ ಇರುತ್ತೆ. ಹೆಣ್ಣು ಮತ್ತು ಗಂಡು ಇಬ್ಬರಲ್ಲೂ ಕೂಡ ಕಾಮದ ಬಯಕೆ ಇದ್ದೇ ಇರುತ್ತದೆ. ಒಂದು ಗಂಡು ಮತ್ತು ಹೆಣ್ಣು ಹೇಗೆ ಪ್ರಕೃತಿದತ್ತವಾಗಿ ಕಾಮವನ್ನು ಪಡೆದಿರುತ್ತಾರೋ ಅದೇ ರೀತಿ ಆ ಕಾಮವನ್ನು ತಡೆದುಕೊಳ್ಳಲಾರದ ಶಕ್ತಿಯನ್ನು ಕೂಡ ಹೊಂದಿರುತ್ತಾರೆ ಅನ್ನೋದನ್ನ ಮರಿಬಾರದು. ಈ ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ, ಪತಿಯಾದವನು ತನ್ನ ಹೆಂಡತಿಗೆ ಸಂಭೋಗ ಮಾಡುವ ಬಯಕೆ ಆದಾಗ ಯಾವ ಸೂಚನೆಗಳನ್ನು ಕೊಡುತ್ತಾನೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಅವಳ ಬಯಕೆಯನ್ನು ಈಡೇರಿಸಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನೋದು. ಈ ವಿಡಿಯೋದಲ್ಲಿರುವ ಮಾಹಿತಿ ಪ್ರತಿಯೊಬ್ಬ ಗಂಡಸರಿಗೂ ತುಂಬಾ ಉಪಯುಕ್ತವಾಗಿರಲಿದೆ. ಆದ್ದರಿಂದ ಮಾಹಿತಿಯನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. 1. ಹೆಂಗಸರಿಗೆ ಸಂಭೋಗ ಮಾಡುವ ಬಯಕೆ ಆದಾಗ ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಗಂಡನಿಗೆ ಇಷ್ಟವಾದ ಡ್ರೆಸ್ ಹಾಕಿಕೊಳ್ಳುತ್ತಾರೆ. ಬೇಕು ಅಂತಾನೆ ಅವರ ಮುಂದೆ ಹೋಗಿ ನಿಲ್ಲುತ್ತಾರೆ. ಅವರ ನಗುಮುಖದಿಂದ ಗಂಡನ ಉಪಚಾರ ಮಾಡುತ್ತಾರೆ. ಅದರಿಂದ ಗಂಡನಿಗೆ ಥಟ್ಟನೆ ತಿಳಿಯಬೇಕು ಅವರಿಗೆ ಕಾಮದ ಬಯಕೆಯಾಗಿದೆ ಅಂತ. 2. ಇನ್ನು ಹೆಂಡತಿಗೆ ಸಂಭೋಗ ಮಾಡುವ ಆಸೆಯಾದಾಗ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಒಂದು ಮಾತನ್ನ ತಪ್ಪದೆ ಹೇಳುತ್ತಾಳೆ. ಬೇಗ ಮನೆಗೆ ಬನ್ನಿ, ನಿಮಗೆ ಇಷ್ಟವಾದ ಅಡಿಗೆಯನ್ನು ಮಾಡುತ್ತೇನೆ. ಅದೆಷ್ಟೇ ಕೆಲಸ ಇದ್ದರೂ ಕೂಡ ಎಲ್ಲ ಕೆಲಸವನ್ನು ಬದಿಗಿಟ್ಟು ಮನೆ ಕಡೆಗೆ ಬನ್ನಿ. ಇಬ್ಬರೂ ಕೂಡಿ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಹೆಂಡತಿಯಾದಳು ಗಂಡನಿಗೆ ಹೇಳಿದಾಗ ಅವನಿಗೆ ತಕ್ಷಣವೇ ಅರ್ಥ ಆಗಬೇಕು ಹೆಂಡತಿಗೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗುವ ಆಸೆಯಾಗಿದೆ ಅಂತ. 3. ಹೆಂಗಸರಿಗೆ ಸೆಕ್ಸ್ ಮಾಡುವ ಬಯಕೆ ಆದಾಗ ಗಂಡನ ಹೆಗಲ ಮೇಲೆ ಕೈ ಹಾಕುವುದು, ಅವರ ಮೈಕೈ ಮುಟ್ಟುವುದು, ಅವರ ಜೊತೆ ಕೀಟಲೆ ಮಾಡುವುದು, ಅವರನ್ನ ಪದೇ ಪದೇ ಅವರ ತಮ್ಮ ಕಡೆ ಸೆಳೆಯುವುದು, ಸುಖಾಸುಮ್ಮನೆ ಮುತ್ತು ಕೊಡುವುದು ಮಾಡುತ್ತಿದ್ದರೆ ಅವರಿಗೆ ಸಂಭೋಗದ ಬಯಕೆಯಾಗಿದೆ ಅಂತ ಗಂಡನಾದವನು ತಿಳಿದುಕೊಳ್ಳುವುದರಲ್ಲಿ ಸಮಯದ ವ್ಯರ್ಥ ಮಾಡಬಾರದು. ಸ್ನೇಹಿತರೆ, ಗಂಡ ಹೆಂಡತಿಯ ಸಂಬಂಧ ಅಂದ್ರೆ ಅದು ಜನುಮದ ಅನುಬಂಧ. ಅಂತಹ ಸಂಬಂಧವನ್ನು ಶಾಶ್ವತವಾಗಿ ಗಂಡ ಹೆಂಡತಿ ಚೆನ್ನಾಗಿ ಕಾಪಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. 4 ಜನ 4 ತರಹ ಮಾತನಾಡುತ್ತಾರೆ. ನೀವು ಹೇಗೆ ಇದ್ದರೂ ಕೂಡ ಜನ ಮಾತನಾಡುವುದನ್ನು ನಿಲ್ಲಿಸುವುದಿಲ್ಲ. ಅಂತಹ ಮಾತುಗಳಿಗೆ ಗಂಡ ಹೆಂಡತಿ ಕಿವಿ ಕೊಡದೆ ನಿಮ್ಮ ಸಂಸಾರವನ್ನ ಚೆನ್ನಾಗಿ ನಿಭಾಯಿಸುವುದರ ಕಡೆಗೆ ಗಮನ ಹರಿಸಿ ಅರ್ಥಪೂರ್ಣವಾದ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.